పొదుపు జటకా బండి ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರಿಯ ವೀಕ್ಷಕರು, ನರಸಿಂಹಸ್ವಾಮಿ ಅವರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ, ಪಾತಾಳ ಕಂಡರೇನು ಆ ತಾಯಿ ಬಿಡುವಳೇನು, ಕಾಯವನ್ನು ಹೆತ್ತ ಕರುಳು ಕಾಯುತ್ತಿಹುದು ಹಗಲು ಇರುಳು ಅಂತ. ಅಂದ್ರೆ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ, ಎಂತಹ ನೋವಿನ ಪರಿಸ್ಥಿತಿಯಲ್ಲೂ ತಾಯಿ ತನ್ನ ಮಕ್ಕಳನ್ನ ಸದಾ ಕಾಯ್ತಾ ಇರ್ತಾಳೆ ಅಂತ. ಮದರ್ ಇಂಡಿಯಾ ಥರದ ಚಿತ್ರಗಳನ್ನ ನಾವು ನೋಡಿದ್ದೀವಿ, ಗೃಹಭಂಗ ಥರದ ಕಾದಂಬರಿಗಳನ್ನ ಓದಿದ್ದೀವಿ. ಹೇಗೆ ತಾಯಿ ತನ್ನ ಕೊನೆಯ ಉಸಿರು ಎಳೆಯುವವರೆಗೂ ತನ್ನ ಮಕ್ಕಳಿಗಾಗಿ ದುಡಿತಾಳೆ, ತನ್ನ ಮಕ್ಕಳನ್ನ ಕಾಪಾಡುವ ಪ್ರಯತ್ನದಲ್ಲಿರ್ತಾಳೆ. ಗಂಡ ಎಷ್ಟೇ ಕೆಟ್ಟವನಾಗಿದ್ರೂ ಕೂಡ ತನ್ನ ಮಕ್ಕಳಿಗೆ ಆ ನೋವು ತಾಗದಿರಲಿ ಅನ್ನೋದಕ್ಕಾಗಿ ತನ್ನ ಇಡೀ ಜೀವವನ್ನ ತೇಯುವ ತಾಯಂದಿರ ಕಥೆಗಳನ್ನ ನಾವು ಓದ್ತೀವಿ. ತಾಯಿ ಇಲ್ಲದ ಮಕ್ಕಳ ಕಥೆ ಏನಾಗಿರಬಹುದು, ಕೆಟ್ಟ ತಂದೆ ಇರುವಂತಹ ತಾಯಿ ಇಲ್ಲದ ತಬ್ಬಲಿಗಳ ಕಥೆ ಏನಾಗಿರಬಹುದು. ಬಂಧುಗಳೇ, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ಮಗುವಿಗೆ ತಾಯಿ ಉಣಿಸೋ ಆ ಎದೆ ಹಾಲು ಅಮೃತಕ್ಕೆ ಸಮಾನ. ಎಳೆ ಮಕ್ಕಳಿಗೆ ತಾಯಿಯ ಮಡಿಲೇ ಸ್ವರ್ಗ. ಆಕೆಯ ಲಾಲಿ ಹಾಡೊಂದಿದ್ದರೆ ಆ ಮೃದು ಮನಸ್ಸುಗಳಿಗೆ ಬೇರೇನೂ ಬೇಕಿಲ್ಲ. ಆದರೆ ಅಂತಹ ತಾಯಿ ಇಲ್ಲದೆ ಇರೋ ಮಕ್ಕಳು ಯಾವ ರೀತಿ ಬೆಳೀತಾರೆ? ಅದರಲ್ಲೂ ಆಟ ಆಡೋ ವಯಸ್ಸಿನಲ್ಲಿ ತನ್ನ ತಂಗಿಯರಿಗೆ ತಾಯಿಯ ಪ್ರೀತಿ ಕೊಡ್ತಾ ಅವರನ್ನು ಸಾಕ್ತಾ ಇರೋ ಒಂದು ಪುಟ್ಟ ಹುಡುಗಿಯ ಮನದಾಳದ ಕಥೆಯನ್ನ ನೋಡೋಣ ಬನ್ನಿ ಇಂದಿನ ಸಂಚಿಕೆಯಲ್ಲಿ. ಒಂದು ದಾರುಣ ಕಥೆಯನ್ನ ಇವತ್ತಿನ ಬದುಕು ಜಟಕಾ ಬಂಡಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು. 3 ಮಕ್ಕಳು, ಸರಸ್ವತಿ, ಮಂಜುಳಾ, ಲಕ್ಷ್ಮಿ. ಸರಸ್ವತಿಗೆ 8 ವರ್ಷ, ಮಂಜುಳಾಗೆ 5-6 ವರ್ಷ, ಲಕ್ಷ್ಮಿ ಇನ್ನೂ ಅಂಬೆಗಾಲಿಡ್ತಾ ಇದ್ದಾಳೆ. ಇವರ ಕಥೆಯನ್ನ ಕೇಳೋಣ. ಅವರೊಂದಿಗೆ ಅವರ ಟೀಚರ್ ಆದಂತಹ ರತ್ನಮ್ಮ ಅವರು ಬಂದಿದ್ದಾರೆ. ಬನ್ನಿ ಇವತ್ತಿನ ಬದುಕು ಜಟಕಾ ಬಂಡಿಯ ಈ ಕಥೆಯನ್ನು ಕೇಳೋಣ. ಏನ್ ನೋಡ್ತಾ ಇದೀಯ ನೀನು ಸರಸ್ವತಿ? ಅವಳು ನಿಮ್ಗೆ ತುಂಬಾ ಇಷ್ಟ. ಇವಳಿಗೆ ನಿಮ್ಮನ್ನ ನೋಡ್ಬೇಕು ಅಂತ ಅಲ್ಲಿ ನೋಡಿದ ತಕ್ಷಣನೇ ಹಿಂಗ ಅಂದ್ಬಿಟ್ಲು. ಟಿವಿ ನೋಡಿದ್ಯಾ ಯಾವತ್ತಾದ್ರೂ? ನೋಡಿದಾಳೆ. ನೋಡಿದ್ಯಾ? ಏನಂತಾಳೆ ಲಕ್ಷ್ಮಿ? ಇನ್ನು ಓಡಾಡಕ್ ಸ್ಟಾರ್ಟ್ ಮಾಡಿಲ್ವಾ? ನೀನ್ ಕೆಳಗಡೆ ಇಳಿಸೋದಿಲ್ಲ, ಕೆಳಗೆ ಅವಳು ಓಡಾಡಕ್ಕೆ ಮರಿ ಮಗುನ. ಇಲ್ಲಾಂದ್ರೆ ಓಡಾಡೋದು ಯಾವಾಗ? ಎಲ್ಲ ಗಾಡಿ ತಂದು ಕೊಡ್ಬೇಕಂತೆ. ಹೊರಟ್ಲು ನೋಡವಳು. ನೀನ್ ಬಿಟ್ರೆ ಅವಳು ಹೊರಡ್ತಾಳೆ. ಬಿಡು, ಅವಳ ಪಾಡ್ಗಳು ಇರ್ತಾಳೆ. ಹೇಳಿ ಮೇಡಮ್, ಎಲ್ಲಿ ಅವರು? ನಾವು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕ್ಯಾಸಂದ್ರ. ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ 600 ಮಕ್ಕಳಿದ್ದಾರೆ. 600 ಮಕ್ಕಳಲ್ಲಿ ಇವ್ ಮಂಜುಳಾ ಅನ್ನೋಳನ್ನ ಅವ್ರ ಅತ್ತೆ ಬಂದು ಸೇರ್ಸಿದ್ದಾರೆ. 1 ತಿಂಗಳಾಗಿದೆ ನಮ್ಮ ಸ್ಕೂಲ್ ಎಲ್ಲ ರೀಓಪನ್ ಆಗಿ. ಆದ್ರೆ ಇವಳ್ದು ಪತ್ತೆ ಇಲ್ಲ ನಮ್ಗೆ. ಇಷ್ಟು ವರ್ಷದಲ್ಲಿ ನಮ್ಮ ಸಮೀಕ್ಷೆಲಾಗ್ಲಿ ಅಕ್ಕಪಕ್ಕದವ್ರಾಗ್ಲಿ ಯಾರು ಇವಳ ಬಗ್ಗೆ ಹೇಳಿಲ್ಲ ನಮ್ಗೆ. ಯಾಕೆಂದ್ರೆ ಇವಳು ಅಲ್ಲಿ ಮನೆ ಹತ್ರನೇ ಇರ್ತಿರ್ಲಿಲ್ಲ ಇವಳು ಹೇಳೋದಿಕ್ಕೆ. ಆ ಮಕ್ಳಿಗೆ ಊಟಕ್ಕೋಸ್ಕರ ಅಲ್ಲಿ ಇಲ್ಲಿ ಎತ್ಕೊಂಡು ಹೊರ್ಟೋಗೋಳು. ಯಾರು ಇವಳ ಬಗ್ಗೆ ಮಾಹಿತಿನೂ ಹೇಳಿಲ್ಲ, ನಮ್ ಗಮನಕ್ಕೂ ಬಂದಿಲ್ಲ. ನಮ್ಮಲ್ಲೂ ಎಲ್ಲ ಸರ್ವೆಗಳು ಮಾಡ್ತಿರ್ತೀವಿ, ಸಮೀಕ್ಷೆಗಳು, ಸೆನ್ಸಸ್ ಅಂತ, ಅದ್ರಲ್ಲೂ ಸಿಕ್ಕಿಲ್ಲ ಇವಳು. ಸರಿ, ಅವ್ರ ಸಂಬಂಧಿಕರು ಇವಳ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ನಮ್ಗೆ. ಅವಳನ್ನ ಬಿಡೋದಕ್ಕೆ ಇವಳು ಸ್ಕೂಲ್ ಹತ್ರ ಬಂದ್ಲು. ಮಾರ್ನಿಂಗ್ ಕ್ಲಾಸ್ ಇತ್ತು, 2ನೇ ತಾರೀಕು ಇವಳು ನನಗ್ ಸಿಕ್ಕಿದ್ದು. ಆ 2ನೇ ತಾರೀಕಲ್ಲಿ ಈ ಪಾಪು ಎತ್ಕೊಂಡು ಓಡ್ ಬರ್ತಾ ಇದ್ಲು. ಯಾಕೆ ಲೇಟು ಅಂತ ಹೇಳಿದೆ ನಾನು. 600 ಜನ ಮಕ್ಕಳವೇ. 600 ಮಕ್ಕಳಲ್ಲಿ ಇವಳು ಯಾವ ಸ್ಕೂಲಲ್ಲಿ ಇರ್ಬೇಕು? ನಮ್ಮಲ್ಲಿ 5-6 ಸ್ಕೂಲ್ ಇದಾವೆ, ಬೇರೆ ಸ್ಕೂಲ್ಗೆ ಹೋಗ್ತಿರ್ಬೇಕೇನೋ ಅಂತ ಇವಳ ಬಗ್ಗೆ ವಿಚಾರಿಸ್ದೆ. ನೀನು ಯಾವ ಸ್ಕೂಲ್ಗೆ ಹೋಗ್ತಿದ್ಯಾ ಅಂತ ಮೊದಲ ಪ್ರಶ್ನೆ ಇವಳ್ದು. ಇಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ, ನನ್ನ ತಂಗಿ ಸ್ಕೂಲಿಗೆ ಬಿಡಕ್ ಬಂದಿದ್ದೀನಿ. ನೀನ್ ಯಾಕೆ ಸ್ಕೂಲ್ಗೆ ಹೋಗಲ್ಲ? ನನಗೆ ಸೇರ್ಸೋರು ಯಾರು ಇಲ್ಲ, ಮತ್ತೆ ಮಗು ನೋಡ್ಕೋಬೇಕು ನಾನು, ಅದಕ್ಕೋಸ್ಕರ ನಾನು ಶಾಲೆಗೆ ಬರಕ್ ಆಗಲ್ಲ. ಆಮೇಲೆ ಸರಿ, ಪಾಪುನ ಅಂಗನವಾಡಿ ಒಳಗೆ ಕುಂಡ್ರಿಸು ಅಂದೆ. ಇಲ್ಲ, ಅವರು ಕುಂಡ್ರಿಸ್ಕೊಳಲ್ಲ, ಬೈತಾರೆ ಅಂದ್ರು. ನಾನೇನ್ ಮಾಡ್ದೆ, ನಮ್ಮ ಹೆಡ್ ಮಾಸ್ಟ್ರು ಬೈರಯ್ಯ ಅಂತ, ಅವ್ರಿಗೆ ನೋಡಿ ಸರ್ ಈ ತರ ಇದೆ ಹುಡುಗಿ, ಇವ್ಗೆ ಏನ್ ಮಾಡೋದು ಅಂದ್ರು. ಇವಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋಣ ಬಿಡಿ ಅಂದ್ರು. ಮತ್ತೆ ಪಾಪು ಏನ್ ಮಾಡ್ತೀರಾ ಅಂದ್ರು. ಇನ್ನೇನ್ ಸರ್,
ಮಾಡೋದು. ಅವಳಿಗೆ ಕಲಿಸ್ಬೇಕು ಅಂತ ಅಂದ್ರೆ ನಾನು ಅವಳನ್ನ ಇಟ್ಕೊಳ್ಳೇಬೇಕು. ಸರಿ ಆಯ್ತು, ಸೋಮವಾರದಿಂದ ಬಾ ಅಂತ ಹೇಳಿದ್ರು. 4ನೇ ತಾರೀಕು ಇವಳೇನ್ ಮಾಡಿದ್ಲು, ಶನಿವಾರನೇ ಕುತ್ಕೊಂಡ್ಬಿಟ್ಲು ಕ್ಲಾಸ್ ಒಳಗೆ, ಹೋಗ್ಲೇ ಇಲ್ಲ ಆಚೆಗೆ, ಸುಮ್ಮನೆ ಇದ್ದೆ. ಆಮೇಲೆ ಕ್ಲಾಸ್ ಬಿಟ್ಮೇಲೆ ಮನೆಗೆ ಹೋದ್ಲು. ಮತ್ತೆ ಸೋಮವಾರ ಬಂದ್ಲು. ಸೋಮವಾರ ಬಂದಾಗ ನಾನು ನನ್ನ ಮಗಂದು ಕಾಲೇಜ್ ಬ್ಯಾಗ್ ತಂದ್ಕೊಟ್ಟೆ, ಅವಳಿಗೆ ಏನ್ ಬೇಕು ಎಕ್ಸೈಜು ಎಲ್ಲ ತಂದ್ಕೊಟ್ಟೆ. ಮೊದಲನೇ ದಿವಸನೇ ರಾ ಅಕ್ಷರ ಕಲ್ತ್ಬಿಟ್ಲು. ನಮ್ಮಲ್ಲಿ ನಲಿಕಲಿ ಪದ್ಧತಿ ಹೊಸದು ಸರ್ಕಾರದವ್ರು ಮಾಡಿದ್ದಾರೆ, ಚೆನ್ನಾಗಿದೆ. ಆ ಅಕ್ಷರ ಬೇಗನೆ ಕಲ್ತ್ಬಿಟ್ಲು. ಈಗಾಗಲೇ 4 ಅಕ್ಷರ ಕಲ್ತಿದ್ದಾಳೆ, ರ ಗ ಸ ದ ಅಲ್ಲಿವರೆಗೂ ಕಲ್ತಿದ್ದಾಳೆ, ಬೇಗನೆ ಕಲಿತಿದ್ದಾಳೆ. ಮಗ್ಗಿನೂ 8 ತನಕ ಕಲ್ತಿದ್ದಾಳೆ, 1 2 ಅಂದ್ರೆ ಕಲಿಕೆ ಬೇಗ ಇದೆ ಇವಳತ್ರ. ಆಮೇಲೆ ನಾನೇನ್ ಹೇಳಿದೆ ಇವಳಿಗೆ, ನಿನ್ಗೇನ್ ಬೇಕು ಅನುಕೂಲ ನಾನು ಮಾಡ್ಕೊಡ್ತೀನಿ, ಬೆಳಗ್ಗೆ ಹೊತ್ತು ತಿಂಡಿನೂ ತಂದ್ಕೊಡ್ತೀನಿ, ಮಧ್ಯಾಹ್ನ ಬಿಸಿ ಊಟ ಇರುತ್ತೆ, ರಾತ್ರಿಗೂ ಅದನ್ನೇ ತಗೊಂಡೋಗು ಅಂತ ಒಂದು ಬಾಕ್ಸನ್ನು ತಂದ್ಕೊಟ್ಟಿದ್ದೀನಿ, ತಗೊಂಡು ಹೋಗು, ಮತ್ತೆ ಬಾ, ನೀನ್ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡಕ್ ಹೋಗ್ಬೇಡ. ಬೇರೆ ಲಕ್ಷ್ಮಿ ಎಲ್ಲಿ ಬಿಡ್ತಾರ ಲಕ್ಷ್ಮಿನ ಈಗ? ಲಕ್ಷ್ಮಿ ಇವಾಗ ನಾನು ಶಾಲೆಗೆ ಕರ್ಕೊಂಡಿದ್ದೀನಿ. ತೀರಾ ಪುಟ್ಟದಲ್ವಾ, ಅದಕ್ಕೇನು 1 ವರ್ಷ ಇದೆ. ಹಿಂಗೆ ಈಗ ಹೆಂಗಿದಾಳ ಹಂಗೆ ಇರ್ತಾಳೆ. ಸುಮಾರು 1.5 ವರ್ಷ ಇರ್ಬೇಕು. ಅದೇ ತುಂಬಾ ಆಕ್ಟಿವ್ ಆಗಿದ್ದಾಳೆ. ಯಾಕೆ ನಡೆದಿಲ್ಲ ಅಂದ್ರೆ ಇವಳು ಕೆಳಗೆ ಅದಕ್ಕೆ ನಡೆದಿಲ್ಲ ಅವಳು. ನಡೆಸ್ಬಿಡಿ ಮೇಡಮ್ ಅವಳು. ಅದೇ ತಳ್ಳಗಾಡಿ ಬೇಕು ಅಂತ ಕೇಳ್ತಿದ್ದಾಳೆ. ಅವಳಿಗೆ ತಳ್ಳೋ ಗಾಡಿ ನನ್ನ ಮನೆಯಿಂದ ತರಿಸ್ಕೊಡ್ತೀನಿ. ನಮ್ಮ ಮನೇಲಿ ಇದೆ, ನಾವು ಎಲ್ಲ 3 4 ತಂದಿಡ್ತೀವಲ್ಲ, ಅಪರೂಪಕ್ಕೆ ಮಕ್ಳು ಹುಡ್ತಾವ ನಮ್ಮಲ್ಲಿ, ಅದಕ್ಕೆ 3 4 ಇವೆ, ನಾನು ತಂದು ಕೊಡ್ತೀನಿ. ಇವ್ರ ತಂದೆ ತಾಯಿ ಎಲ್ಲಿ ಮೇಡಮ್? ಇವ್ರ ತಾಯಿ ಅವಳು ಹುಟ್ಟಿದ 20 ದಿವಸಕ್ಕೆ ಸತ್ತೋದ್ಲು ಅಂತ ಇವಳು ಮಾಹಿತಿ ಕೊಟ್ಲು ನನಗೆ. ಎಲ್ಲೇ ನಿಮ್ಮಮ್ಮ? ತೀರ್ ಹೋದ್ರು. ನಿನಗೆ ಹೇಗ್ ಗೊತ್ತು ತೀರ್ ಹೋದ್ರು ಅಂತ? ಯಾರಾದ್ರೂ ಹೇಳಿದ್ರಾ? ನೀನ್ ನೋಡಿದ್ಯಾ? ಯಾರಾದ್ರೂ ಹೇಳಿದ್ರಾ? ಇಲ್ಲ. ನೀನ್ ನೋಡಿದ್ಯಾ? ನಿಮ್ ತಾಯಿ ತೀರ್ ಹೋಗಿದ್ ನೋಡಿದ್ಯಾ? ಎಷ್ಟು ದಿವಸ ಆಗಿರ್ಬೋದು ಮೇಡಮ್ ಅದಾಗಿ? ಯಾರಿಗೆ? ತಾಯಿ ತೀರ್ ಅದೇ ಈ ಮಗು 2 ವರ್ಷ ಆಗಿರ್ಬೇಕು ಮೇಡಮ್. ಇದಕ್ಕೆ ಅಂದಾಜು ವಯಸ್ಸು, ಇವಳಿಗೂ ಅಂದಾಜು ವಯಸ್ಸು 8 ವರ್ಷ ಇಟ್ಟಿದ್ದೀನಿ, ಅವಳಿಗೂ 1 ಮುಕ್ಕಾಲು 1.5 ಅಂತ ನಾನ್ ಲೆಕ್ಕ ಹಾಕಿದ್ದೀನಿ. ನನಗೇನೋ ಇನ್ನೂ ಕಡಿಮೆ ಇರುತ್ತೆ. ಇಲ್ಲ ಮೇಡಮ್, ಮಾತಾಡುತ್ತದು. ಅಲ್ಲ ಮಾತಾಡೋದು ಸರಿ, ಯಾತಕ್ಕೆ ಹೇಳ್ತೇನೆ, ಪೂರ್ತಿ ಹಲ್ಲೆಲ್ಲ ಬಂದಿದೆ ಅವಳಿಗೆ, ಅವಳಿಗೆ ತುಂಬಾ ಆಕ್ಟಿವ್ ಆಗಿದ್ದಾಳೆ, ಕೆಳಗೆ ಅವಳನ್ನ. ನನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ, ಇವಳಿಗೆ ಇನ್ನು ಹುಡುಗಾಟನೇ ಹೋಗಿಲ್ವಲ್ಲಮ್ಮ? ಈ ಹುಡುಗಾಟ ಅಂದ್ರೆ ಮನೆಯಲ್ಲಿ ಯಾರು ಇವಳನ್ನ ನೋಡ್ಕೊತಾ ಇಲ್ಲ. 8 ವರ್ಷದಲ್ಲಿ ಇಷ್ಟು ಹುಡುಗಾಟ ಇರಲ್ಲಮ್ಮ. ಯಾರು ನೋಡ್ಕೊತಾ ಇಲ್ಲ ಮೇಡಮ್. ಅಲ್ಲಿ ಇಲ್ಲಿ ತಿರುಗ್ತಾಳಲ್ವಾ, ಅದು ಇವಳಿಗೆ ಒಂಥರ ಜೋರಾಗಿದೆ. ಸರಿ, ಅವ್ರ ತಾಯಿ ಬಗ್ಗೆ ವಿಚಾರಿಸಿದ್ರ? ತಾಯಿ ಬಗ್ಗೆ ವಿಚಾರಿಸಿದಾಗ ಸತ್ತೋದ್ರು ಅಂತ ಹೇಳಿದ್ರು ಅವ್ರ ಅತ್ತೆ. ಅದೇ ಈ ಮಗು ಡೆಲಿವರಿ ಆದಾಗ 20 ದಿವಸಕ್ಕೆ ಸತ್ತೋಯ್ತು ಅಂತ. ಈ ಮಗು ಡೆಲಿವರಿನಲ್ಲಿ ಹೋಗಿದೆ, 1 ವರ್ಷದ ಮೇಲಾಗಿದೆ, ಹೋಗಿದೆ ಅಂತ ಅವ್ರು ಹೇಳಿದ್ರು. ಇದು ಈ ಹುಡುಗಿ ಇಷ್ಟು ಬೆಳಕಿಗೆ ಬಂದಿದ್ದು ನಮ್ಮ ಸರ್ಕಾರದವರು ಶಾಲೆಗಾಗಿ ನೀವು ಕಾರ್ಯಕ್ರಮ ಮಾಡಿದ್ರು. ಅವತ್ತು ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಶಿವಣ್ಣವ್ರು ಇದ್ದಾರೆ, ಅವ್ರು ಬಂದ್ರು. ನಮ್ಮ SDMC ಅಧ್ಯಕ್ಷರು P ಮೂರ್ತಿ ಅವರು ಮತ್ತೆ ಅಲ್ಲಿ ಸ್ಥಳೀಯ ಕೌನ್ಸಿಲರ್ಗಳು ಎಲ್ರು ಬಂದ್ರು. ಎಲ್ಲರೂ ಬಂದಾಗ ಶಾಲೆ ಬಿಟ್ಟ ಮಕ್ಳು ಪಟ್ಟಿ ಕೊಡಿ ಅಂದ್ರು. ಅವಾಗ ಇದನ್ನ ಸೇರ್ಸ್ಕೊಂಡಿದ್ದೆ. ಸರಿ ಅಂತ ಅವ್ರ ಮುಂದೆ ಕರ್ಕೊಂಡು ಹೋದಾಗ ಇವಳು ಬೆಳಕಿಗೆ ಬಂದು, ಇವಳು ಸಿಕ್ಕಿದ್ ನನಗೆ 2ನೇ ತಾರೀಕು. 9ನೇ ತಾರೀಕು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದ್ರು. ಅವರು ನನಗೆ ಸ್ಥಳದಲ್ಲೇ 50,000 ರೂಪಾಯಿ ಕೊಟ್ರು. ಈ ಮಕ್ಳಿಗೆ ಭವಿಷ್ಯಕ್ಕೆ ಇಟ್ಬಿಡಿ ಅಪ್ಪಡಿನ ಅಂತ. ಆಯ್ತು ಅಂದ್ರೆ ಆಮೇಲೆ ಇನ್ನ ಸ್ಥಳೀಯರು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಾಸಕರು. ಅದನ್ನು ಸೇರಿಸಿ ಒಟ್ಟಿಗೆ ಇಡೋಣ 3 ಮಕ್ಕಳ ಹೆಸರಲ್ಲೂ ಅಂತ ನಾವು ತೀರ್ಮಾನ ಮಾಡಿದ್ವಿ. ಇಷ್ಟು ಇವ್ರದ್ದು ಕತೆ. ತಂದೆಯವರು ಇದ್ದಾರೆ, ಅವರು ಇವ್ರ ಮನೆಯಲ್ಲೇ ಇಲ್ಲ, ಯಾವಾಗ್ಲೂ ಬರ್ತಾರೆ ಯಾವಾಗ್ಲೂ ಹೋಗ್ತಾರೆ. ಅವರು ಗಾರೆ ಕೆಲಸ ಮಾಡ್ತಾರಂತೆ, ಎಲ್ಲ ಬೇರೆ ಕಡೆ ಇದ್ದಾರೆ. ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ? ಇಲ್ಲ, ಬೇರೆ ಮದುವೆ ಆಗಿಲ್ಲ. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಒಟ್ನಾಗಿ ಈ ಹುಡುಗಿ ಗುರುತಿಸಿ ನಾನು ನನ್ನ ಮಟ್ಟದಲ್ಲಿ ಏನ್ ಸಹಾಯ ಬೇಕು ಮಾಡ್ತೀನಿ, ಸ್ಕೂಲಿಗೆ ಬಾ, ಭಿಕ್ಷೆ ಬೇಡಕ್ ಹೋಗ್ಬೇಡ ಅಂತ ನಾನೇ ಹೇಳ್ದೆ. ಮನೆಗೆ ಹೋಗ್ಬೇಡ, ನಿಂಗೆ ಏನ್ ಬೇಕು ಅನುಕೂಲ ಮಾಡ್ಕೊಡ್ತೀನಿ ನನ್ನ ಮಟ್ಟದಲ್ಲಿ ನಾನು ಹೇಳ್ದೆ. ಸ್ಕೂಲಿಗೆ ಬರಕ್ ಮುಂಚೆ ಏನ್ ಮಾಡ್ತಾ ಇದ್ದಿ? ಹೇಳು, ಏನ್ ಮಾಡ್ತಿದ್ದೆ? ನೀನೇ ಹೇಳ್ಬೇಕದು. ಮಗ ನೋಡ್ಕೋಬೇಕಾಗಿತ್ತು. ಸರಿ, ಊಟಕ್ಕೆಲ್ಲ ಏನ್ ಮಾಡ್ತಾ ಇದ್ದೆ? ಮನೆ ತಕ್ಕ ಹೋಗ್ತೀನಿ, ಊಟ ಕೇಳ್ಕೊಂಡು. ಬಟ್ಟೆ ಎಲ್ಲ ಯಾರು ತಂದು ಕೊಡ್ತಾ ಇದ್ರು? ಮುಂಚೆ ಮನೆ ಕೊಡೋರು. ಹಾಗೆ ಬಿಟ್ಬಿಟ್ಟಿದಾರ ತಂದೆ? ಹ್ಞೂ ಮೇಡಮ್, ನಾವು ನೋಡಿದ ಮಟ್ಟಿಗೆ ಈಗ ಅದು 9ನೇ ತಾರೀಕು ಬಂದ್ರಲ್ಲ, ಮತ್ತೆ ಅದರಿಂದ ಈಚೆಗೆ ಇಲ್ವೇ ಇಲ್ಲ. ತಾಯಿನ ನೋಡಿಲ್ದೇ ಇರೋ ಕಾರಣ ಅದೇನ್ ಮಿಸ್ ಮಾಡ್ಕೋತಾ ಇರೋ ಹಾಗೂ ನನಗೆ ಕಾಣಿಸ್ತಾ ಇಲ್ಲ. ಅವ್ರಿಗೀಗ ಅದ್ರ ಚಿಂತೆನೇ ಇಲ್ಲ ಮೇಡಮ್. ಯಾರಾದ್ರೂ ಸಹಾಯ ಮಾಡ್ತಾನೆ ಇರ್ತಾರೆ,
ತಿಂದ್ಬಿಟ್ಟು ಆರಾಮಾಗಿರ್ತಾರೆ. ಅವರೇ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಗೊತ್ತಾಗ್ತಾನೆ ಇಲ್ಲ. ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ತಾಯಿ ಬಗ್ಗೆನೇ ಗೊತ್ತಿಲ್ಲ. ಆ ಮಗು ಮಾತ್ರ ಬಹಳ ಚೆನ್ನಾಗಿ ನೋಡ್ಕೊಂತಾಳೆ. ನಾನ್ ತಿಳಿದ ಮಟ್ಟಿಗೆ ಅದು ಬರುತ್ತೆ. ಬೆಳಗ್ಗೆ ಹೊತ್ತು ನಾನು ಮನೆಯಿಂದ ತಿಂಡಿ ತಂದು ಕೊಡ್ತೀನಿ, ಅಟೆಂಡೆನ್ಸ್ ಆಗ್ತಾ ಇರ್ತೀನಿ, ಇವ್ರ ಪಡಿಗೆ ಇವ್ರಿಗೆ ಕೊಟ್ಬಿಡ್ತೀನಿ, ತಿಂದುಬಿಡ್ತಾರೆ. ಪ್ರೇಯರ್ ಎಲ್ಲ ಆದ್ಮೇಲೆ ಅಷ್ಟೊತ್ತಿಗೆ ಮುಗೀತದೆ. ಆ ಹುಡುಗಿ ಮಲ್ಕೊಂಡ್ಬಿಡುತ್ತೆ. ಮತ್ತೆ ಊಟ ಟೈಮಿಗೆ ಎಬ್ಬಿಸೋದು. ಅದು ಏನ್ ಗಲಾಟೆ ಮಾಡ್ತಿಲ್ಲ. ಹಿಂಗೆ ಇರುತ್ತೆ ಮೇಡಮ್. ಸ್ಕೂಲಲ್ಲೂ ಎಲ್ಲಾರ ಹತ್ರನೂ ಮಾತಾಡ್ಕೊಂಡಿರುತ್ತೆ. ಮಾತಾಡಲ್ಲ, ಸುಮ್ಮನೆ ಹಿಂಗೆ ಆಟ ಆಡ್ಕೊಂಡಿರುತ್ತೆ. ಅದ್ರ ಮುಂದೆ ಏನಾದ್ರು ಹಾಕಿದ್ರೆ ಅದ್ರ ಪಾಡ್ಗೆ ಅದಿರುತ್ತೆ. ಏನೇ ನಗುತ್ತೆ. ಅವಳಿಗೆ ಹೆಸರು ಇಟ್ಟಿರ್ಲಿಲ್ಲ, ನಾನೇ ಲಕ್ಷ್ಮಿ ಅಂತಾನೂ ಹೆಸರು ಇಟ್ಟಿದ್ದೀನಿ. ಅವ್ರ ತಂದೆಯವ್ರು ಏನೂ ಮಾಡಿಲ್ವಮ್ಮ? ಏನು ಇಲ್ಲ ಮೇಡಮ್, ನಾನ್ ತಿಳಿದ ಮಟ್ಟಿಗೆ ಒಟ್ನಾಗ ಜವಾಬ್ದಾರಿ ಇಲ್ಲ. ಕೆಳಗಿಳಿ ಏನೇನು ಮಗ ನಡಿ. ಹಿಡ್ಕೊ. ಹಿಡ್ಕೊ. ಏನ್ ಹೆದರ್ಕಿ? ನಡಿ ಬಾ, ನಡಿ. ಹೆಜ್ಜೆ ಇಡ್ಕೊ. ನಡೀತಾಳಲ್ಲಮ್ಮ, ಯಾಕಮ್ಮ ಅವಳು ನಡಿಯಕ್ ಬಿಡಲ್ಲ ನೀನು? ನೋಡೋಳು ಹೆಜ್ಜೆ ಇಡ್ಕೊ. ನಡೆಸ್ಬೇಕಲ್ವಾ? ಅವಳಿಗೇನು ಗಾಡಿನೂ ಬಿಡ ಏನು ಬಿಡ, ಹಾಗೆ ನಡೀತಾಳೆ. ಅವಳು ಬಿಡೋದೇ ಇಲ್ಲ ಮೇಡಮ್ ಕೆಳಗೆ. ಬಿಡು. ಬಾ, ಆ ಲೋಟ ತಗೋಬ. ಬಾ ಬಾ, ಹಿಡ್ಕೊ. ಬಿಡ್ಬೇಡ. ಬಿದ್ದು ಬಿದ್ದು ತಾನು ಕಲಿಯೋದು ನಡಿಯಕ್ಕೆ. ಬಾ, ನಾನು ತಗೋ, ಆ ಲೋಟ ತಗೊಂಡ್ ಹೋಗಿ. ಹೋಗ್ ಹೋಗ್ ಹೋಗ್ಬಾ, ಲೋಟ ತಗೋ. ಕೈಲಿಡಿ, ಎತ್ತು ಅದನ್ನು. ಏನ್ ಭಯ? ಆಟ ಆಡು, ತಗೋ, ಆಟ ಆಡು.